ವರ್ಷಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ 52,009 ಕೋಟಿ ರೂಪಾಯಿಗಳನ್ನ ಬಜೆಟ್ನಲ್ಲಿ ತೆಗೆದಿಟ್ಟಿದ್ದೇವೆ. 52,009 ಕೋಟಿ. 52,009 ಕೋಟಿ. ಸುಳ್ಳು ಹೇಳೋದು ಬಿಜೆಪಿಯವರು. ಹೆಂಗೆ ಅಂತಂದ್ರೆ ಆ ನರೇಂದ್ರ ಮೋದಿಯವರು ಕಾಗೆ ಬೆಳಗಿದೆ ಅಂದ್ರೆ ಬೆಳಗಿದೆ ಅನ್ನೋದು, ನಾಯಿಗೆ ಬಾಲನೇ ಇಲ್ಲ ಅಂದ್ರೆ ಬಾಲ ಇಲ್ಲ ಅಂತ. ಇಲ್ಲಿ ಬಿಜೆಪಿಯವರು ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಅದಕ್ಕೆ ತಮಟೆ ಹೊಡೆಯೋದು. ನಾನು ಕೇಳ್ತೀನಿ ನಿರ್ಮಲಾ ಸೀತಾರಾಮನ್ ಅವರಿಗೆ, ಮಿಸಸ್ ನಿರ್ಮಲಾ ಸೀತಾರಾಮನ್, ನಿಮ್ಮ ಬಜೆಟ್ ನಲ್ಲಿ ಏನ್ ಹೇಳಿದ್ರಿ? 2023-24 ಬಜೆಟ್ ನಲ್ಲಿ ಏನ್ ಹೇಳಿದ್ರಿ? ಅವರು ಬಜೆಟ್ ನಲ್ಲಿ ಹೇಳಿದ್ರು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್ ಆರ್ ನಾಟ್? ನಾನು ಇವತ್ತು ಬಜೆಟ್ ಪುಸ್ತಕ ತಗೊಬಂದಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಬಜೆಟ್ ನಲ್ಲಿ ಏನ್ ಘೋಷಣೆ ಮಾಡಿದ್ದಾರೆ, 5,300 ಕೋಟಿ ರೂಪಾಯಿಯನ್ನ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಈ ವರ್ಷ 23-24 ಮುಗೀತ ಬಂತು, ಮಾರ್ಚ್. ಇನ್ನೆಷ್ಟು ದಿನ ಇದೆಯಪ್ಪ? ಇವತ್ತೆಷ್ಟು? ಈ ವರ್ಷ ಒಂದೇ ಒಂದು ಪೈಸೆ ಬಂದಿಲ್ಲ. ನಿರ್ಮಲಾ ಸೀತಾರಾಮನ್ ಅವರೇ, ಇದು ಸುಳ್ಳ ನಿಜವಲ್ಲ? ನೀವೇನಾದ್ರು ದೇವ್ರ ಮೇಲೆ ನಂಬಿಕೆ ಇದ್ರೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿ ನೋಡೋಣ. ನಾನು ದೇವ್ರ ಮೇಲೆ ಪ್ರಮಾಣ ಮಾಡೋದನ್ನ ಮಾಡಲ್ಲ ನಾನು ಯಾವಾಗಲೂ ಕೂಡ. ಆದ್ರೂ ಸತ್ಯ ಹೇಳ್ತಾ ಇದ್ದೀನಿ, ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಓದಿದಾರಲ್ಲ, ಅದನ್ನ ಬೇಕಾದ್ರೆ ನಿಮ್ ಮುಂದೆ ಅದನ್ನ ಪ್ರದರ್ಶನ ಮಾಡ್ತೇನೆ. ನಾನು 5,300 ಕೋಟಿ ಕೊಡ್ತೀವಿ ಅಂದ್ಬಿಟ್ಟು 1 ರೂಪಾಯಿ ಕೊಡ್ಲಿಲ್ಲ. ಮಿಸಸ್ ನಿರ್ಮಲಾ ಸೀತಾರಾಮನ್ 5 ತಿಂಗಳಾಯ್ತು 18,171 ಕೋಟಿ ಬರಗಾಲಕ್ಕೆ ದುಡ್ಡು ಕೇಳಿ ಮೆಮೊರಾಂಡಮ್ 3 ಮೆಮೊರಾಂಡಮ್ಗಳನ್ನು ಕೊಟ್ಟು 5 ತಿಂಗಳಾಯ್ತು. ನಿರ್ಮಲಾ ಸೀತಾರಾಮನ್ ಅವರು ಭೇಟಿ ಮಾಡಾಯ್ತು, ಕೃಷ್ಣ ಬೈರೇಗೌಡರು. ನಾನು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದೆ. ಡಿಸೆಂಬರ್ 19, 20ನೇ ತಾರೀಕು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದೆ. ಭೇಟಿ ಮಾಡಿ ನಾವು 3 ಮೆಮೊರಾಂಡಮ್ ಕೊಟ್ಟಿದ್ದೀವಿ. 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲದಿಂದ ಇದಾವೆ. NDRF ನಿಂದ ಪರಿಹಾರ ಕೊಡಿ. ನಮ್ಮ ರೈತರು ಕಷ್ಟದಲ್ಲಿದ್ದಾರೆ, ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಇನ್ಪುಟ್ ಸಬ್ಸಿಡಿ ಕೊಡಬೇಕು ಅವರಿಗೆ. ಇವತ್ತಿನವರಿಗೆ 1 ರೂಪಾಯಿ ಬಿಡುಗಡೆ ಮಾಡಲಿಲ್ಲ. ಐ ಆಮ್ ನಾಟ್ ಜೋಕಿಂಗ್, ಐ ಆಮ್ ನಾಟ್ ಲೈಯಿಂಗ್. ತೋರಿಸ್ಲಿ ಬೇಕಾದ್ರೆ ಇಷ್ಟು ದುಡ್ಡುಗಳು ಬಿಡುಗಡೆ ಮಾಡಿದೀವಿ ಅಂತ ಹೇಳಿ ನೋಡಿ. 18,171 ಕೋಟಿ, ಅದರಲ್ಲಿ 1 ರೂಪಾಯಿ ಬಿಡುಗಡೆ ಮಾಡಿದ್ಯಾ ತಾಯಿ? 1 ರೂಪಾಯಿ ಬಿಡುಗಡೆ ಮಾಡಿದ್ಯಾ? ಯಾಕೆ ಸುಳ್ಳು ಹೇಳ್ತೀರಿ ನೀವು? ಕರ್ನಾಟಕದ ಜನರನ್ನ ನೀವು ಅತ್ಯಂತ ಅಲಕ್ಷ್ಯದಿಂದ ನೋಡ್ತಾ ಇದ್ದೀರಿ. ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯನ್ನು ತೋರ್ತಾ ಇದ್ದೀರಿ. ನಿರ್ಮಲಾ ಸೀತಾರಾಮನ್ ಅವರೇ, 15ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ 15ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಅನ್ಯಾಯ ಆಗಿದೆ ಕರ್ನಾಟಕಕ್ಕೆ ಅಂತ ಹೇಳಿ 5,495 ಕೋಟಿ ಶಿಫಾರಸು ಮಾಡಿದ್ರು. 5,495 ಕೋಟಿ 1 ರೂಪಾಯಿ ಕೊಟ್ರ? ಕೊಡ್ಲಿಲ್ಲ, ಇವತ್ತಿನವರೆಗೂ ಕೊಡ್ಲಿಲ್ಲ.
ಅದಲ್ದೇನೆ ಬೆಂಗಳೂರಿನ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ, ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ, ಒಟ್ಟು 11,495 ಕೋಟಿ. ₹1 ಕೊಡ್ನಿಲ್ಲ ತಾಯಿ. ಯಾಕ್ರಿ ಸುಳ್ಳು ಹೇಳಿದಿರಿ? ಯಾಕಮ್ಮ ಸುಳ್ಳು ಹೇಳಿದ್ರಿ? ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಅಲ್ವಾ? ಅವರ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾರಲ್ಲ ಬಿಜೆಪಿಯವರು. ಇಲ್ಲಿ ಬಿಜೆಪಿಯವರು ಕುಣಿತಾ ಇದ್ದಾರಲ್ಲ. ಇವರು 7 ಕೋಟಿ ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ? ದ್ರೋಹನ ಅಲ್ಲ, ದ್ರೋಹ ದ್ರೋಹ. ಬಿಜೆಪಿ ಪೀಪಲ್ ಇದಾರಲ್ಲ, ಇವ್ರಿಗೆ ಚೀಟ್ ಮಾಡ್ತಾ ಇದ್ದಾರೆ. ಕನ್ನಡಿಗರಿಗೆ ಚೀಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಕೋರ್ಟ್ಗೆ ಹೋಗಿದ್ದೀನಿ, ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀನಿ. ಸುಪ್ರೀಂ ಕೋರ್ಟ್ಗೆ ಹೋಗಿರೋದು ಯಾಕಂತಂದ್ರೆ ಇವತ್ತಿನವರೆಗೆ 5 ತಿಂಗಳಾಯ್ತು NDRF ನಿಂದ 5 ಪೈಸೆ ಕೊಡ್ಲಿಲ್ಲ. 1 ತಿಂಗಳಲ್ಲಿ ಕೊಡಬೇಕು ಅಂತ ಇದೆ ಕಾನೂನಿನಲ್ಲಿ. 1 ತಿಂಗಳಲ್ಲಿ ಕೊಡಬೇಕು ಅಂತ ಇದೆ. ಇವತ್ತಿನವರೆಗೆ ನಿರ್ಮಲಾ ಸೀತಾರಾಮನ್ 1 ಪೈಸೆ ಕೊಡ್ಲಿಲ್ಲ. ಅಮಿತ್ ಶಾ ಅವರು ₹1 ಕೊಡ್ಲಿಲ್ಲ. ಈ ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥ ಬಿಜೆಪಿಗೆ ವೋಟ್ ಕೊಡ್ಬೇಕಾ? ಬಿಜೆಪಿಗೆ ವೋಟ್ ಕೊಡ್ಬೇಕಾ? ಕೊಡಬಾರದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.